ಪ್ರಿಯ ಆಸರೆ ಟಿ ವಿ ವೀಕ್ಷಕರಿಗೆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವಜನವೇ, ಈ ದಿನ ನಾವು ದೇವರ ಸಂದೇಶವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಈ ದಿನದ ಧ್ಯಾನಕ್ಕಾಗಿ 2 ಕೊರಿಂಥ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ನೋಡುವ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಪ್ರಿಯ ದೇವಜನವೇ, ಈ ದಿನ ದೇವರು ನಮ್ಮ ಸಂಗಡ ಮಾತಾಡುವಂಥ ವಾಕ್ಯ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಈ ದಿನಗಳಲ್ಲಿ ನಾವು ಕಠಿಣ ಕಾಲದಲ್ಲಿ, ಅಂದರೆ ಕೊನೆಯ ಕಾಲದಲ್ಲಿ ನಾವು ಜೀವಿಸುವರಾಗಿದ್ದೇವೆ. ಈ ದಿನಗಳಲ್ಲಿ ನೋಡುವಾಗ ಶತ್ರುವಿನ ಕಾರ್ಯಗಳು ಎಲ್ಲ ಕಡೆಗಳಲ್ಲೂ ಅನೇಕರನ್ನು ವಂಚಿಸಿ ನಷ್ಟಪಡಿಸುವಂಥದ್ದು, ಅನೇಕರ ಜೀವಿತದ ಮೇಲೆ ಕಾರ್ಯ ಮಾಡುವಂಥದ್ದು, ಅನೇಕರ ಕುಟುಂಬಗಳನ್ನು ಒಡೆಯುವಂಥದ್ದು, ಅನೇಕರ ಸಮಾನ ಸಂತೋಷ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು, ಅದು ಸೈತಾನನ ತಂತ್ರವಾಗಿದೆ, ಅವನ ಪ್ಲ್ಯಾನ್ ಆಗಿದೆ. ಪ್ರಿಯ ದೇವಜನವೇ, ದೇವರಿವತ್ತು ನಮ್ಮ ಸಂಗಡ ಅವನ ತಂತ್ರಗಳನ್ನು, ಅವನ ಯೋಚನೆಗಳನ್ನು ನಾವು ತಿಳ್ಕೊಂಡವರಾಗಿರೋದಾದರೆ ಮಾತ್ರವೇ ನಾವು ಈ ಲೋಕದಲ್ಲಿ ಜಯದ ಜೀವಿತ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಇದರಲ್ಲಿ ನಾವು ಸಂದೇಶವನ್ನು ನೋಡ್ತಾ ಇದ್ದೇವೆ. ಸೊ ಇದು ನಾವು ದೇವರ ವಾಕ್ಯ ನೋಡಿ, ಈ ಲೋಕದಲ್ಲಿ ಜೀವಿಸುವಾಗ ಶತ್ರು ಅನೇಕರ ಜೀವಿತಗಳಲ್ಲಿ ಅವನ ಮುಖ್ಯ ಉದ್ದೇಶ ಕುಟುಂಬದಲ್ಲಿ ಗಂಡ ಹೆಂಡತಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ, ಶಾಂತಿ, ಸಮಾನವನ್ನು ನಷ್ಟಪಡಿಸುವಂಥದ್ದು, ಅನೇಕರ ಮಕ್ಕಳ ಜೀವಿತಗಳನ್ನು ಹಾಳು ಮಾಡುವಂಥದ್ದು, ಅನೇಕರ ಭವಿಷ್ಯವನ್ನು, ಪರಿಶುದ್ಧ ಜೀವಿತವನ್ನು ಹಾಳು ಮಾಡುವಂಥದ್ದು, ಅದು ಸೈತಾನನ ತಂತ್ರವಾಗಿದೆ. ಪ್ರಿಯ ದೇವಜನವೇ, ಹಾಗಾದರೆ ಇವತ್ತು ನೋಡಿ, ದೇವರ ವಾಕ್ಯ ನಾವು ನೋಡುವ, ಸೈತಾನ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಎಂಬುದಾಗಿ ಹೇಳೋದಾದರೆ 2 ಕೊರಿಂಥ 2:11 ನೋಡುವಾಗ, 1ನೇ ಪಾಯಿಂಟ್ ನೋಡುವಾಗ, ಅವನ ಯೋಚನೆಗಳನ್ನು ನಾವು ಫಸ್ಟು ತಿಳಿದವರಾಗಿರಬೇಕು. ಅವನ ಯೋಚನೆಗಳು, ಅವನ ಪ್ಲ್ಯಾನ್ಗಳು, ಅವನ ಪ್ಲ್ಯಾನ್ ಏನಾಗಿದೆ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಂದು ವ್ಯಕ್ತಿಯ ಮೇಲೆ, ದೇವರ ಮಕ್ಕಳ ಮೇಲೆ ಅವನ ಪ್ಲ್ಯಾನ್ ಏನಾಗಿದೆ ಎಂಬುದಾಗಿ ನೋಡೋದಾದರೆ ಯೋಹಾನ 10:10 ವಾಕ್ಯ ನೋಡುವಾಗ ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯವನ್ನು ನೋಡಿಕೊಳ್ಳುವ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ನೋಡಿ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳ್ತಾ ಇದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ನಾಶ ಮಾಡುವುದಕ್ಕೂ ಬರ್ತಾನೆ ಎಂಬುದಾಗಿ. ನೋಡಿ, ಅವನ ಪ್ಲ್ಯಾನ್, ಅವನ ತಂತ್ರ ಏನೆಂಬುದಾಗಿ ನೋಡೋದಾದರೆ, ಪ್ರತಿಯೊಂದು ದೇವ ಮಕ್ಕಳ ಜೀವಿತಗಳಲ್ಲಿ, ಅವರ ಕುಟುಂಬದಲ್ಲಿ, ಅವರ ಭವಿಷ್ಯದಲ್ಲಿ ಶತ್ರು ಮಾಡುವಂಥ ಕಾರ್ಯಗಳು ಅವನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಯ್ಯುವುದಕ್ಕೂ ನಾಶ ಮಾಡೋದಕ್ಕೂ ಬರ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರೋದಿಲ್ಲ. ಅವನು ಯಾವ್ಯಾವ ರೀತಿ ಕದ್ದುಕೊಳ್ಳುವನಾಗಿರ್ತಾನೆ, ಕೊಯ್ಯುವನಾಗಿರ್ತಾನೆ, ನಾಶ ಮಾಡುವನಾಗಿರ್ತಾನೆ. ನೋಡಿ, ಜೀವಿತದಲ್ಲಿ ಪ್ರತಿಯೊಬ್ಬರು ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವಂಥ ಸಮಯದಲ್ಲಿ ಅವನ ತಂತ್ರ ಒಂದೇ, ಮುಖ್ಯವಾಗಿ ಮೊದಲು ದೇವರಿಗೂ ನಮಗೂ ಇರುವಂಥ ಆ ಫೆಲೋಶಿಪ್, ಐಕ್ಯತೆ, ಅನ್ಯೋನ್ಯತೆಯನ್ನು ಅವನು ಬೇರ್ಪಡಿಸಬೇಕು. 1ನೇದಾಗಿ. 2ನೇದಾಗಿ ಕುಟುಂಬಗಳನ್ನು ಒಡೆದಾಕಬೇಕು. ಕುಟುಂಬದ ಸಮಾಧಾನ, ದೇವರ ಆಶೀರ್ವಾದಗಳು ನಷ್ಟ ಆಗಿ ಹೋಗಬೇಕು. ಅದೇ ಅವನ ಪ್ಲ್ಯಾನ್. ಮಕ್ಕಳು ಚೆನ್ನಾಗಿ ಓದಬಾರ್ದು, ಮಕ್ಕಳು ಭವಿಷ್ಯದಲ್ಲಿ ಮುಂದುವರಿಬಾರ್ದು, ಕುಟುಂಬದಲ್ಲಿ ಇರುವಂಥ ಪ್ರತಿಯೊಬ್ಬರು ಐಕ್ಯತೆ, ಅನ್ಯೋನ್ಯತೆ, ನೆಮ್ಮದಿಯಿಂದ ಇರಬಾರ್ದು. ಇದು ಅವನ ಪ್ಲ್ಯಾನ್ ಆಗಿದೆ. ಪ್ರಿಯ ದೇವಜನವೇ, ಆ ರೀತಿ ಇರೋದಾದರೆ 1ನೇ ಪಾಯಿಂಟ್ ನೋಡುವಾಗ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಎಂಬುದಾಗಿ ಹೇಳೋದಾದರೆ, ಅವನ ಯೋಚನೆಗಳು ಅಥವಾ ಅವನ ಪ್ಲ್ಯಾನ್ಗಳನ್ನು ನಾವು ತಿಳ್ಕೊಂಡವರಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಈಗಾಗಲೇ ಅವನ ಪ್ಲ್ಯಾನ್ಗಳು ಕೇಳಿದ್ದೀರಾ, ಅವನ ಯೋಚನೆಗಳು ಏನೆಂಬುದಾಗಿ ಕೇಳಿದ್ದೀರಾ ಪ್ರಿಯ ದೇವಜನವೇ. ಆದ್ದರಿಂದ ನಾವು ಈ ದಿನಗಳಲ್ಲಿ ಭಾಳ ಎಚ್ಚರಿಕೆ ಉಳ್ಳವರಾಗಿ ಜೀವಿಸಬೇಕಾಗಿದೆ. 2ನೇ ಪಾಯಿಂಟ್ ನೋಡುವಾಗ, ಸೈತಾನನಿಗೆ ಅವಕಾಶ ಕೊಡದಿರುವುದು. ನೋಡಿ, ಎಫೆಸ 4:27 ವಾಕ್ಯ ನೋಡುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸೈತಾನನಿಗೆ ಅವಕಾಶ ಕೊಡಬೇಡಿ. ಹೌದು ಪ್ರಿಯ ದೇವಜನವೇ, ಸೈತಾನನಿಗೆ ನಾವು ಯಾವ ರೀತಿ ಅವಕಾಶ ಕೊಡುತ್ತೇವೆ? ಸೈತಾನನಿಗೆ ನಾವು ಕೊಡುವಂಥ ಅವಕಾಶಗಳು ಮಾತಿನಲ್ಲಿ, ನೋಟದಲ್ಲಿ, ನಡೆಯಲ್ಲಿ, ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ
ನಾವು ಅವನಿಗೆ ಅವಕಾಶವನ್ನು ಕೊಡುತ್ತೇವೆ. ನಾವು ಆಡುವಂಥ ಮಾತು ಅದು ಏನಾಗಿದೆ, ನಾವು ನೋಡುವಂಥ ನೋಟ ಏನಾಗಿದೆ, ನಾವು ನಡೆದು ಹೋಗುವಂಥ ಮಾರ್ಗ ಅದೇನಾಗಿದೆ ಪ್ರಿಯ ಜನವೇ. ನಾವು ಆಡುವಂಥ ಮಾತುಗಳು ಅದು ಪರಿಶುದ್ಧವಾಗಿದೆಯಾ ಅಶುದ್ಧವಾಗಿದೆಯಾ, ನಾವು ನೋಡುವಂಥ ನೋಟ, ನಾವು ನೋಡುವಂಥ ಪ್ರತಿಯೊಂದು ಕಾರ್ಯಗಳು ಅದು ಪರಿಶುದ್ಧವಾದದ್ದ ಅಥವಾ ಅಶುದ್ಧವಾದದ್ದ, ಯಾವುದಾಗಿದೆ? ಇವತ್ತು ನಾವು ಶತ್ರುವಿಗೆ ಅವಕಾಶ ಕೊಡ್ತಾ ಇದ್ದೇವೆ, ಅದರ ನಿಮಿತ್ತವಾಗಿ ಶತ್ರು ನಮ್ಮ ಜೀವಿತಗಳಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಪ್ರಿಯ ಜನವೇ, ಇವತ್ತು ಅನೇಕ ಜನರು, ಅನೇಕ ದೇವರ ಮಕ್ಕಳು ಶತ್ರುವಿಗೆ ಅವಕಾಶ ಕೊಡುವ ನಿಮಿತ್ತವಾಗಿ ಸೈತಾನನು ಅವರ ವಂಚಿಸಿ ನಷ್ಟಪಡಿಸ್ತಾ ಇದ್ದಾನೆ. ಪ್ರಿಯ ದೇವಜನವೇ, ಈ ವಾಕ್ಯವನ್ನು ಕೇಳುವಾಗಲೇ ನಮ್ಮ ಜೀವಿತದಲ್ಲಿ ಸೈತಾನನಿಗೆ ಯಾವುದೇ ರೀತಿಯಲ್ಲಿ ನಾನು ಅವಕಾಶ ಕೊಟ್ಟಿರೋದಾದರೆ, ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ನಮ್ಮ ಪ್ರತಿಯೊಂದು ಕಾರ್ಯಗಳು, ಅದು ದಿನನಿತ್ಯದ ಕಾರ್ಯಗಳು ಯಾವುದೇ ಆಗಿರಲಿ, ಯಾವುದರ ಮೂಲಕವಾಗಿಯೂ ನೀ ಸೈತಾನಿಗೆ ಅವಕಾಶ ಕೊಟ್ಟಿರೋದಾದರೆ, ಈ ದಿನವೇ, ಈ ಕ್ಷಣವೇ ಈ ವಾಕ್ಯವನ್ನು ಕೇಳುವಾಗಲೇ ಅವುಗಳನ್ನು ಗುರುತಿಸಿಕೊಂಡು ಅಥವಾ ಅವುಗಳ ಬಗ್ಗೆ ಅವುಗಳನ್ನು ತಿಳ್ಕೊಂಡವರಾಗಿ ನಾವು ಈ ದಿನವೇ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವ ಪ್ರಯೋಜನವೇ. ನೋಡಿ, ಸೈತಾನನು ಎಲ್ಲರನ್ನು ಕೂಡ ಅವನು ನಷ್ಟಪಡಿಸಲಿಕ್ಕೆ ಸಾಧ್ಯವಿಲ್ಲ. ಸೈತಾನನು ಎಲ್ಲರನ್ನು ಕೂಡ ವಂಚಿಸಿ ಅವರ ಆಶೀರ್ವಾದಗಳನ್ನು, ಅವರ ಭವಿಷ್ಯವನ್ನು ನಷ್ಟಪಡಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ 1 ಪೇತ್ರ 5:8 ವಾಕ್ಯ ನೋಡುವಾಗ, ಸೈತಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗ್ತಾ ಇರ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹೌದು ಪ್ರಿಯ ಜನವೇ, ಸೈತಾನನು ಎಲ್ಲರನ್ನು ಕೂಡ ನುಂಗಲಿಕ್ಕೆ ಸಾಧ್ಯವಿಲ್ಲ. ಅವನು ಅವಕಾಶ ಕೊಡುವವರನ್ನ ಮಾತ್ರವೇ ಅವನು ನುಂಗುವಂಥದ್ದು. ಅಂದರೆ ಅದರ ಅರ್ಥ ಅವರನ್ನು ವಂಚಿಸಿ ನಷ್ಟಪಡಿಸುವಂಥದ್ದು ಅಥವಾ ಅವರ ಆಶೀರ್ವಾದಗಳನ್ನು ಹಾಳು ಮಾಡುವಂಥದ್ದು. ಆ ರೀತಿ ಇರುವಾಗ ಪ್ರಿಯ ಜನವೇ, ಇವತ್ತು ಸೈತಾನನಿಗೆ ಯಾವುದೇ ರೀತಿಯಲ್ಲಿ ನಾವು ಕಾರ್ಯಗಳನ್ನು ಕೊಟ್ಟಿರೋದಾದರೆ, ಈ ದಿನವೇ ನಾವು ಎಲ್ಲವನ್ನು ಬಿಟ್ಟು ನಾವು ದೇವರ ಕಡೆ ತಿರುಗಿಕೊಳ್ಳಬೇಕು. ಸೈತಾನನ ವಂಚನೆಗೆ ಸಿಕ್ಕಿಕೊಳ್ಳಬಾರದು, ಅವನ ಕುಯುಕ್ತಿಗೆ ಸಿಕ್ಕಿಕೊಳ್ಳಬಾರದು. ನೋಡಿ, ಅವಳನ್ನು ನೋಡಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರ ವಾಕ್ಯವನ್ನು ಓದಿಕೊಳ್ಳುವ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರ ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ನೋಡಿ ಪ್ರಿಯ ಜನವೇ, ಸರ್ಪವು ಅವಳನ್ನು ವಂಚಿಸಿತು. ಸರ್ಪವು ಅವಳನ್ನು ವಂಚಿಸಿದ ತಕ್ಷಣವೇ ಆ ಸ್ತ್ರೀ ಆ ಸರ್ಪದ ವಂಚನೆಗೆ ಒಳಗಾಗಿ ಹೋಗ್ತಾಳೆ. ಪ್ರಿಯ ಜನವೇ, ನೋಡಿ, ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಆದಾಮನ ಬಳಿಯಲ್ಲಿ ನೀವು ಎಲ್ಲ ಮರದ ಹಣ್ಣನ್ನು ತಿನ್ನಿ, ಆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದೆಂಬುದಾಗಿ. ಆದರೆ ಇವರು ನೋಡಿ, ಎಲ್ಲ ಮರದ ಹಣ್ಣನ್ನು ಬಿಟ್ಟು ಅದು ಒಂದು ಮರದ ಹಣ್ಣನ್ನು ಮಾತ್ರ ತಿಂತಾರೆ. ಪ್ರಿಯ ಜನವೇ, ಅಂದರೆ ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದಂಥ ಹಣ್ಣನ್ನು ಅವರು ತಿನ್ನುವರಾಗಿರ್ತಾರೆ. ಪ್ರಿಯ ಜನವೇ, ದೇವರು ಹೇಳುವಂಥ ಮಾತಿಗೆ ಅವರು ಅವಿಧೇಯರಾಗ್ತಾರೆ. ಕಾರಣ ಸೈತಾನನ ವಂಚನೆಗೆ ಒಳಗಾಗಿ ಹೋಗ್ತಾರೆ. ಇವತ್ತು ಪ್ರಿಯ ಜನವೇ, ನೋಡಿ, ದೇವರು ಸ್ಪಷ್ಟವಾಗಿ ಎದುರುಗಡೆ ನೇರವಾಗಿ ಬಂದು ಮಾತನಾಡ್ತಾ ಇದ್ದಾರೆ ಆದಾಮನ ಬಳಿಯಲ್ಲಿ. ಆದರೆ ದೇವರು ನೇರವಾಗಿ ಬಂದು ಅವರ ಬಳಿಯಲ್ಲಿ ಮಾತಾಡಿದಾಗಲೂ ಕೂಡ ಅವರು ಶತ್ರು ಬಂದು ವಂಚಿಸುವಂಥ ಸಮಯದಲ್ಲಿ ವಂಚನೆಗೆ ಒಳಗಾಗಿ ಹೋಗ್ತಾರೆ. ಇವತ್ತು ಪ್ರಿಯ ಜನ, ನಮ್ಮ ಜೀವಿತದಲ್ಲೂ ಕೂಡ ಎಷ್ಟೋ ಸಮಯಗಳಲ್ಲಿ ನಾವು ದೇವರ ಸಂದೇಶಗಳನ್ನು ಕೇಳ್ತೇವೆ. ಸೈತಾನಿಗೆ ಅವಕಾಶ ಕೊಡಬಾರ್ದು, ಸೈತಾನವನ್ನು ವಂಚಿಸಿ ನಷ್ಟಪಡಿಸಬಾರದು ಎಂಬುದಾಗಿ ಎಷ್ಟೋ ಸಂದೇಶಗಳು ಎಲ್ಲಿ ಹೋದರೂ ಕೂಡ ದೇವರ ವಾಕ್ಯ ನಮ್ಮನ್ನು ಹುಡುಕಿ ಹುಡುಕಿ ಬರುವಂಥದ್ದಾಗಿರುತ್ತೆ. ಹೋಗುವಂಥ ಕಡೆಗಳಲ್ಲಿ ಆಲೋಚನೆಗಳನ್ನು ಕೇಳುವರಾಗಿರ್ತೇವೆ. ಅನೇಕ ಟಿ ವಿಗಳಲ್ಲಿ ಸಂದೇಶಗಳನ್ನು ನೋಡುವರಾಗಿರ್ತೇವೆ. ಪ್ರಿಯ ಜನವೇ, ಆದರೂ ಕೂಡ ನಾವು ಎಲ್ಲವನ್ನು ಮರೆತು
ಸೈತಾನನ ವಂಚನೆಗೆ ಒಳಗಾಗಿ ನಾವು ಮೋಸ ಹೋಗಿಬಿಡ್ತೇವೆ. ಸೈತಾನನ ವಂಚನೆಗೆ ಅವಳು ಆದಾಮನು ಒಳಗಾಗಿ ಹೋದರು. ನೋಡಿ, ಅವರು ಆ ಸೈತಾನನ ವಂಚನೆಗೆ ಒಳಗಾದ ನಿಮಿತ್ತವಾಗಿ ಒಂದು ನೋಡುವಾಗ ದೇವರಿಗೂ ಅವರಿಗಿರುವಂಥ ಆ ರಿಲೇಷನ್ಶಿಪ್, ಆ ಸಂಬಂಧ ಬೇರ್ಪಟ್ಟಿತು. ಸೊ ಸಂಬಂಧ ಬೇರ್ಪಟ್ಟು ಅವರು ದೂರವಾಗ್ತಾರೆ ದೇವರಿಗೆ. ನೋಡಿ, ದೇವರಿಗೆ ದೂರವಾಗಿ ಅಡಗಿಕೊಳ್ತಾರೆ. ದೇವರು ಸಂಜೆ ಸಮಯದಲ್ಲಿ ಆ ಏದೆನ್ ತೋಟಕ್ಕೆ ಅವರು ತಿರುಗಾಡಲಿಕ್ಕೆ ಬರುವಂಥ ಸಮಯದಲ್ಲಿ ಅವರು ದೂರದಲ್ಲಿ ಅಡಗಿ ಕುಳಿತುಕೊಳ್ತಾರೆ. ನೋಡಿ ಪ್ರಿಯ ಜನವೇ, ಸೈತಾನನ ವಂಚನೆಗೆ ಒಳಗಾಗುವಾಗ, ಅವನ ತಂತ್ರಕ್ಕೆ ಒಳಗಾಗುವಾಗ, ಅವನ ಮೋಸಕ್ಕೆ ಒಳಗಾಗುವಾಗ ಸೈತಾನನು ನಮಗೂ ದೇವರಿಗಿರುವಂಥ ಸಂಬಂಧವನ್ನು ದೂರ ಮಾಡಿಬಿಡ್ತಾನೆ. ಹಾಗೆ ಎರಡನೇದು ನೋಡುವಾಗ ನೋಡಿ, ಅವರ ಜೀವಿತದಲ್ಲಿ ಶಾಪ ಬರುತ್ತೆ. ಪ್ರಿಯ ಜನವೇ, ಶಾಪ ಎಲ್ಲ ರೀತಿಯಲ್ಲಿ ಅವನ ಆವರಿಸಿಕೊಳ್ಳುತ್ತೆ. ಕಾರಣ ಅವಿಧೇಯತೆ. ಮೂರನೇದಾಗಿ ನೋಡುವಾಗ ಆ ಏದೆನ್ ತೋಟದಿಂದಲೇ ಅವರು ಹೊರಬರ್ತಾರೆ. ಆಶೀರ್ವದಿಸಲ್ಪಟ್ಟಂಥ ಆ ಸ್ಥಳದಿಂದ ಸೈತಾನನು ಅವರನ್ನು ವಂಚಿಸಿ ನಷ್ಟಪಡಿಸ್ತಾನೆ. ಪ್ರಿಯ ಜನವೇ, ನಮ್ಮ ಜೀವಿತದಲ್ಲೂ ಕೂಡ ಆ ಸೈತಾನನ ವಂಚನೆಗೆ ಒಳಗಾಗೋದಾದರೆ, ಅವನ ತಂತ್ರಕ್ಕೆ ಒಳಗಾಗಿ ಹೋಗೋದಾದರೆ, ನಾವು ಮೋಸ ಹೋಗೋದಾದರೆ ನಮ್ಮ ಜೀವಿತದಲ್ಲಿ ದೇವರ ಎಲ್ಲ ಆಶೀರ್ವಾದಗಳನ್ನು ನಾವು ಕಳ್ಕೊಂಡವರಾಗಿ ಶಾಪಗ್ರಸ್ತರಾಗಿ ಮಾರ್ಪಡಬೇಕಾಗುತ್ತೆ. ಪ್ರಿಯ ಜನವೇ, ಹಾಗೆ ನಾವು ಮೂರನೇ ಹಂತವನ್ನು ನೋಡೋದಾದರೆ ದೇವರ ವಾಕ್ಯ ಹೇಳ್ತಾ ಇದೆ, 1 ಪೇತ್ರ 5:9, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನೋಡಿ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ನಂಬಿಕೆಯಲ್ಲಿ ದೃಢವಾಗಿದ್ದು ಎಂಬುದಾಗಿ ಹೇಳೋದಾದರೆ ಯಾವ ನಂಬಿಕೆಯಲ್ಲಿ? ಮನುಷ್ಯರ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿಯಾ, ಅಥವಾ ಹಣದ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿಯಾ, ಅಥವಾ ಇನ್ಯಾವುದಾದರೂ ಲೋಕದ ಸಂಗತಿಗಳ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿಯಾ? ಪ್ರಿಯ ದೇವಜನವೇ, ಯಾವುದೇ ವ್ಯಕ್ತಿಯ ಮೇಲೂ, ಹಣದ ಮೇಲೂ, ಲೋಕದ ಕಾರ್ಯಗಳ ಮೇಲೂ ನಾವು ನಂಬಿಕೆ ಇಡೋದಾದರೆ ಸೈತಾನನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತ ಯೇಸುವಿನ ಮೇಲೆ ಇಡುವಂಥ ನಂಬಿಕೆಯಲ್ಲಿ ನಾವು ದೃಢವಾಗಿದ್ದು ಅವನನ್ನು ಎದುರಿಸುವರಾಗಿರಬೇಕು. ಕ್ರಿಸ್ತ ಯೇಸುವಿನ ಮೇಲೆ ನಾವು ನಂಬಿಕೆಯುಳ್ಳವರಾಗಿರೋದಾದರೆ ಮಾತ್ರವೇ ಅವನನ್ನು ಎದುರಿಸಲಿಕ್ಕೆ ಸಾಧ್ಯ. ವಾಕ್ಯ ಸ್ಪಷ್ಟವಾಗಿ ನಮಗೆ ಆಧಾರ ಕೊಡ್ತಾ ಇದೆ. ಇವತ್ತು ಕ್ರಿಸ್ತನ ನಂಬಿಕೆ ಅಲ್ಲದೆ ಬೇರೆ ಯಾವ ನಂಬಿಕೆ ಇರೋದಾದರೂ ಕೂಡ ಅವನನ್ನು ನೀವು ಎದುರಿಸಿ ಅವನ ಕ್ರಿಯೆಗಳನ್ನು ಲಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ಜನವೇ, ಆದ್ದರಿಂದ ಈ ವಾಕ್ಯವನ್ನು ಕೇಳುವಂಥ ನಾವು ಯಾವ ನಂಬಿಕೆಯಲ್ಲಿದ್ದೇವೆ? ಕ್ರಿಸ್ತ ನಂಬಿಕೆಯಲ್ಲಿದ್ದೇವೋ ಅಥವಾ ಬೇರೆ ಇನ್ಯಾವುದಾದರೂ ನಂಬಿಕೆಯಲ್ಲಿದ್ದೇವೋ? ಪ್ರಿಯ ಜನವೇ, ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿ ಎಂಬುದಾಗಿ ದೇವರ ವಾಕ್ಯ ಕೂಡ ಹೇಳುತ್ತೆ. ಪ್ರಿಯ ಜನವೇ, ಆ ರೀತಿ ಇರುವಂಥ ಸಮಯದಲ್ಲಿ ಇವತ್ತು ನಾವು ಕ್ರಿಸ್ತ ಯೇಸುವಿನ ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸುವ ಎಂಬುದಾಗಿ ನಾವು ನೋಡುವ. ನಾವು ನೆಕ್ಸ್ಟ್ ಹಂತದಲ್ಲಿ ನಾವು ನೋಡೋದಾದರೆ 4ನೇ ಹಂತ, ಯಾಕೋಬ 4:7, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ಬಿಟ್ಟು ಓಡಿ ಹೋಗುವನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹೌದು ಪ್ರಿಯ ಜನವೇ, ನಾವು ದೇವರಿಗೆ ಒಳಗಾಗಿರಬೇಕು. ದೇವರಿಗೆ ಒಳಗಾಗಿರುವುದು ಹೇಗೆ? ದೇವರಿಗೆ ಒಳಗಾಗಿರುವುದು ಹೇಗೆ ಎಂಬುದಾಗಿ ನೋಡೋದಾದರೆ ನಾವು ದಿನನಿತ್ಯವೂ ಆ ಕ್ರಿಸ್ತ ಯೇಸುವಿನಲ್ಲಿ ಪ್ರಾರ್ಥಿಸುವರಾಗಿರಬೇಕು. ಕ್ರಿಸ್ತ ಯೇಸುವಿನ ಜೊತೆಯಲ್ಲಿ ಒಳ್ಳೆ ಐಕ್ಯತೆ, ಅನ್ಯೋನ್ಯತೆ, ಸಂಬಂಧ ನಾವು ಗಟ್ಟಿ ಮಾಡಿಕೊಡ್ಬೇಕು, ದೃಢವಾಗಿರಬೇಕು. ಪ್ರಿಯ ಜನವೇ, ದೇವರ ವಾಕ್ಯವನ್ನು ದಿನಂಪ್ರತಿ ನಾವು ಓದುವರಾಗಿರಬೇಕು. ಆತನನ್ನು ನಾವು ಮಯಪಡಿಸುವರಾಗಿರಬೇಕು. ಆತನ ಆಜ್ಞಾ ವಿಧಿಗಳಿಗೆ ನಾವು ವಿಧೇಯರಾಗಿರಬೇಕು. ಆತನ ಚಿತ್ತ ಏನೆಂಬುದಾಗಿ ತಿಳ್ಕೊಂಡು ಅದರಂತೆ ನಾವು ನಡೆಯುವರಾಗಿರಬೇಕು. ಪ್ರಿಯ ಜನವೇ, ಆಗ ಮಾತ್ರವೇ ಆತನಲ್ಲಿ ನಾವು ಇರಲಿಕ್ಕೆ ಸಾಧ್ಯ. ನಾವು ಆತನಲ್ಲಿ ಇದ್ದೇವೆಂಬುದಾಗಿ ಹೇಳಿ ಈ ಎಲ್ಲ ಕಾರ್ಯಗಳ ಹೊರಗಡೆ ನಾವಿರೋದಾದರೆ ಸೈತಾನನ ಮೇಲೆ ನಾವು ಜಯ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಅವನನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ಜನವೇ, ಇವತ್ತು ನಾವು ದೇವರಿಗೆ ಒಳಗಾಗಿದ್ದು ಅವನನ್ನು ಎದುರಿಸೋದಾದರೆ ಖಂಡಿತ ಶತ್ರು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಪ್ರಿಯ ಜನವೇ, ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ಜನವೇ, ಇದುವರೆಗೂ ಕೂಡ ನೀವು ದೇವರಿಗೆ ಒಳಗಾಗದಿರೋದಾದರೆ, ದೇವರ ಚಿತ್ತಕ್ಕೆ, ದೇವರ ಆಜ್ಞಾ ವಿಧಿಗಳಿಗೆ ಒಳಗಾಗಿ ಇಲ್ಲದೆ ಹೋಗೋದಾದರೆ, ಈ ವಾಕ್ಯವನ್ನು ಕೇಳುವಂಥ ಈ ದಿನವೇ ದೇವರ ಒಳಗಡೆ ನೀನು ಜೀವಿಸಬೇಕಾಗಿದೆ. ದೇವರ ಚಿತ್ತಾನುಸಾರವಾಗಿ, ಆತನ ಇಷ್ಟಾನುಸಾರವಾಗಿ ವಾಕ್ಯದ ಆಧಾರದಲ್ಲಿ ನೀನು ಜೀವಿಸಬೇಕಾಗಿದೆ. ಪ್ರಿಯ ಜನವೇ, ಯಾಕಂದರೆ ಮುಂದೆ ನಾವು ವಾಕ್ಯ ನೋಡೋದಾದರೆ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 3, 4, 5, 6 ವಾಕ್ಯ ನೋಡುವಾಗ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ, ದೆವ್ವ ಬಿಡಿಸುವರೆನಿಸಿಕೊಂಡು
ದೇಶ ಸಂಚಾರಿಗಳಾದ ಯೆಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯೆಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ಹೌದು ಪ್ರಿಯ ಜನವೇ, ನೋಡಿ, ಮಹಾಯಾಜಕ ಸ್ಕೇವನ ಮಕ್ಕಳುಗಳು ಪೌಲನ ಹೆಸರನ್ನು ಹೇಳಿಕೊಂಡು, ಅಲ್ಲಿ ವಾಕ್ಯದಲ್ಲಿ ನೋಡೋದಾದರೆ ವಾಕ್ಯದಲ್ಲಿದೆ ಸ್ಪಷ್ಟವಾಗಿ, ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡೋದಕ್ಕೆ ತೊಡಗಿದ್ದರು. ನೋಡಿ, ದೇವರ ಚಿತ್ತಕ್ಕೆ ಒಳಗಾಗಿಲ್ಲ, ಆಜ್ಞಾ ವಿಧಿಗೆ ಒಳಗಾಗಿಲ್ಲ, ಪ್ರಾರ್ಥನೆ ಇಲ್ಲ, ಪರಿಶುದ್ಧತೆ ಇಲ್ಲ, ಭಯಭಕ್ತಿ ಇಲ್ಲ, ಯಾವುದೂ ಇಲ್ಲ. ಪೌಲನ ಹೆಸರು ಹೇಳಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಪ್ರಿಯ ಜನವೇ. ಆದರೆ ಆ 7 ಜನರಲ್ಲಿ ಇಬ್ಬರ ಮೇಲೆ ಆ ದೆವ್ವ ಹಿಡಿದಿದ್ದವರು ಹಾರಿ ಬಿದ್ದು ಅವರ ಬಟ್ಟೆಗಳನ್ನೆಲ್ಲ ಸಂಪೂರ್ಣವಾಗಿ ನಷ್ಟಪಡಿಸೋರಾಗಿರ್ತಾರೆ. ಅವರು ಬಟ್ಟೆ ಇಲ್ಲದೆ ಹಾಗೆ ಆ ಸ್ಥಳವನ್ನು ಬಿಟ್ಟು ಓಡುವಂಥ ಪರಿಸ್ಥಿತಿ. ನೋಡಿ, ಸೈತಾನನ್ನು ಎದುರಿಸಲಿಕ್ಕೆ ಹೋದವರು ಅವರೇ ಎದುರಿ ಓಡ್ತಾ ಇದ್ದಾರೆ. ಕಾರಣ, ಅವರು ದೇವರಿಗೆ ಒಳಗಾಗಲಿಲ್ಲ. ಇವತ್ತು ಪ್ರಿಯ ಜನವೇ, ಎಲ್ಲಿಯಾದರೂ ನಾನು ಯೇಸುವಿನ ಸೇವೆ ಮಾಡ್ತೇನೆ, ನಾನು ದೆವ್ವ ಬಿಡಿಸಲಿಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳಿ ದೇವರಿಗೆ ಒಳಗಾಗದೆ, ಆತನ ಚಿತ್ತಂತೆ ನಡೆಯದೆ, ಪರಿಶುದ್ಧತೆ ಭಯಭಕ್ತಿ ಇಲ್ಲದೆ ನೀನು ಹೋಗೋದಾದರೆ ಖಂಡಿತ ನಿನ್ನ ಜೀವಿತದಲ್ಲಿ ಶತ್ರುವಿನ ಎಲ್ಲ ರೀತಿಯ ಕಾರ್ಯಗಳನ್ನು ನೀನು ಅನುಭವಿಸಲಿಕ್ಕೆ ಸಾಧ್ಯ. ಸೊ ಈ ದಿನ ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ಜನವೇ, ನಾವು ಬಹಳ ಎಚ್ಚರಿಕೆಯುಳ್ಳವರಾಗಿ ನಾವು ಜೀವನ ಮಾಡಬೇಕಾಗಿದೆ. ನೆಕ್ಸ್ಟ್ ಹಂತದಲ್ಲಿ ನಾವು ನೋಡುವಾಗ 5ನೇ ಹಂತ, ವಾಕ್ಯದಿಂದ ಜಯಿಸುವುದು. ಸೊ ನೋಡಿ, ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು. ಮತ್ತನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 40 ದಿನಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನು ಮಾಡ್ತಾರೆ. 40 ದಿನ ಉಪವಾಸ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ಆತನನ್ನು ಅಡವಿಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಶೋಧಿಸಲ್ಪಡುವುದಕ್ಕಾಗಿ. ಆ ಸಮಯದಲ್ಲಿ ಸೈತಾನನು ಬಂದು ಯೇಸುವನ್ನು ಶೋಧಿಸ್ತಾನೆ. ಯಾವ ರೀತಿ? ಆಗ ತಾನೇ ಯೇಸು ಉಪವಾಸ ಪ್ರಾರ್ಥನೆಯನ್ನು ಮಾಡಿ ಹೊಟ್ಟೆ ಹಸಿವಿನಿಂದ ಇರುವಂಥ ಸಮಯದಲ್ಲಿ ಸೈತಾನನು ಬಂದು ಹೇಳ್ತಾ ಇದ್ದಾನೆ. ಮತ್ತೇನು ಬರೋ ಸುವಾರ್ತೆ 4ನೇ ಅಧ್ಯಾಯ 1, 2, 3 ವಾಕ್ಯ ನೋಡುವ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನ ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ನೋಡಿ, ನೀವು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯ ದೇವಜನವೇ, ಸೈತಾನನು ಬಂದು ಅಲ್ಲಿ ಯೇಸುವನ್ನು ವಂಚಿಸಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಯಾವ ಸಮಯದಲ್ಲಿ? 40 ದಿನಗಳ ಕಾಲ ಉಪವಾಸವಿದ್ದು ಹಸಿವೆಯಿಂದ ಇರುವಂಥ ಸಮಯದಲ್ಲಿ. ನೋಡಿ, ಸಮಯಕ್ಕೆ ತಕ್ಕಂತೆ ಬಂದು ಯೇಸುವನ್ನು ವಂಚಿಸಿ ನಷ್ಟಪಡಿಸಲಿಕ್ಕೆ ಅವನು ಪ್ಲ್ಯಾನ್ ಹಾಕ್ಕೊಂಡಿದ್ದಾನೆ. ಪ್ರಿಯ ದೇವಜನವೇ, ಆದರೆ ಅಲ್ಲಿ ಸತ್ಯದಲ್ಲಿ ನೋಡುವಾಗ ಸೈತಾನನು ಕೂಡ ವಾಕ್ಯವನ್ನೇ ಮಾತನಾಡ್ತಾ ಇದ್ದಾನೆ. ಯೇಸುವು ಕೂಡ, ದೇವರು ಕೂಡ ವಾಕ್ಯವನ್ನೇ ಮಾತನಾಡ್ತಾ ಇದ್ದಾರೆ. ನೋಡಿ, ಸೈತಾನನ ಒಂದು ವಾಕ್ಯ ಮಾತಾಡೋದಾದರೆ ಯೇಸು ಕೂಡ ಒಂದು ವಾಕ್ಯವನ್ನು ಮಾತನಾಡಿ ಆ ಸೈತಾನನ ಮೇಲೆ ಜಯವನ್ನು ಹೊಂದುತ್ತಾರೆ. ಯಾವಾಗ ಸೈತಾನನು ಆ ಯೇಸುವಿನ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಯೇಸುವನ್ನು ವಂಚಿಸಿ ನಾನು ನಷ್ಟಪಡಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಗೊತ್ತಾಯಿತು, 11ನೇ ವಾಕ್ಯ ನೋಡುವಾಗ ಸೈತಾನನ್ನು ಬಿಟ್ಟು ಓಡಿ ಹೋಗ್ತಾನೆ. ಪ್ರಿಯ ದೇವಜನವೇ, ಸೊ ಆ ರೀತಿ ಇರೋದಾದರೆ ಪ್ರಿಯ ದೇವಜನವೇ, ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಸೈತಾನ ನಮ್ಮ ಬಳಿಗೆ ಬಂದು ವಂಚಿಸಿ ನಷ್ಟಪಡಿಸುವಂಥದ್ದು ಯಾವ ಸಮಯದಲ್ಲಿ ಎಂಬುದಾಗಿ ಹೇಳೋದಾದರೆ, ಸರಿಯಾದ ಸಮಯದಲ್ಲಿ ನಮ್ಮ ವೀಕ್ನೆಸ್ಸನ್ನು ತಿಳ್ಕೊಳ್ತಾನೆ. ನಾವು ಯಾವ ವಿಷಯದಲ್ಲಿ ವೀಕ್ನೆಸ್ ಆಗಿದ್ದೇವೆ, ಯಾವ ಕಾರ್ಯಗಳು, ಲೌಕಿಕವಾದ ಕಾರ್ಯಗಳು, ಯಾವ ಪಾಪದ ಕಾರ್ಯಗಳು ನಮಗೆ ಇಷ್ಟ, ಅದನ್ನು ಅವನು ಟಾರ್ಗೆಟ್ ಮಾಡ್ತಾನೆ. ಆ ನಮ್ಮ ವೀಕ್ನೆಸ್, ನಮ್ಮ ಬಲಹೀನತೆಗಳ ವಿಷಯದಲ್ಲಿಯೇ ಆತ ಬಂದು ನಮ್ಮನ್ನು ಪ್ರೇರೇಪಿಸಿ, ಶೋಧಿಸಿ, ವಂಚಿಸಿ ನಷ್ಟಪಡಿಸಲು ಪ್ಲಾನ್ ಆಗ್ತಾನೆ. ಆದರೆ ನಾವು ಅವನ ಪ್ಲಾನ್ಗಳನ್ನು, ತಂತ್ರಗಳನ್ನು ತಿಳ್ಕೊಂಡವರಾಗಿ ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕು ಪ್ರಿಯ ದೇವಜನವೇ. ಇಲ್ಲದವರೇ ನಮ್ಮ ಎಲ್ಲ ರೀತಿಯ ಆಶೀರ್ವಾದಗಳು ನಷ್ಟವಾಗಿ ಹೋಗಿಬಿಡ್ತದೆ ಪ್ರಿಯ ದೇವಜನವೇ. ನೆಕ್ಸ್ಟ್ ಹಂತ ನಾವು ನೋಡೋದಾದರೆ 6ನೇ ಹಂತ, ಕ್ರಿಸ್ತನ ರಕ್ತದಿಂದ ಜಯಿಸುವುದು. ಪ್ರಕಟಣೆ
12:11. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕಿಂತೆಗೆದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ನೋಡಿ, ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಪ್ರಿಯ ದೇವ ಜನವೇ, ಶತ್ರುವಿನ ಮೇಲೆ, ಸೈತಾನನ ಮೇಲೆ ಜಯ ಹೊಂದುವಂಥದ್ದು ಯೇಸುವಿನ ರಕ್ತದ ಬಲದಿಂದಲೂ ಆತನ ವಾಕ್ಯದ ಬಲದಿಂದಲೂ ಮಾತ್ರವೇ. ನೋಡಿ, ಯೇಸುವಿನ ರಕ್ತ ಎಂಬುದಾಗಿ ಹೇಳುವಾಗ ಸೈತಾನನು ನಡುಗುತ್ತಾನೆ. ಪ್ರಿಯ ದೇವ ಜನವೇ, ಅವನು ನಡುಗಿ ಬಿಟ್ಟು ಓಡಿ ಹೋಗ್ತಾನೆ. ಯಾಕೆ? ಆ ಯೇಸುವಿನ ರಕ್ತ ಮಹಾಪರಿಶುದ್ಧವಾದಂಥ ರಕ್ತ. ಆ ಯೇಸುವಿನ ರಕ್ತ ಶತ್ರುವಿನ ಮೇಲೆ ಜಯ ಹೊಂದಿದಂಥ ರಕ್ತ. ಆತ ಕಲ್ವಾರಿ ಶಿಲುಬೆ ಮೇಲೆ ಸುರಿಸಿದ ಆ ರಕ್ತ ಸೈತಾನನ ಎಲ್ಲ ಕಾರ್ಯಗಳನ್ನು, ಅವನೆಲ್ಲ ಬಲವನ್ನು ಮುರಿದಂಥ ರಕ್ತ. ಪ್ರಿಯ ದೇವ ಜನವೇ, ಈ ಯೇಸುವಿನ ರಕ್ತದ ಕುರಿತಾಗಿ ನೀವು ಕೇಳುವಾಗ, ಆತನ ವಾಕ್ಯದ ಬಲದ ಕುರಿತಾಗಿ ನೀವು ಕೇಳುವ ಈ ಸಮಯದಲ್ಲಿಯೇ ಆ ಯೇಸುವಿನ ರಕ್ತ, ಆ ಯೇಸುವಿನ ವಾಕ್ಯದ ಬಲ ನಿಮ್ಮ ಮೇಲೆ ಪ್ರಕಟವಾಗುವಂಥದ್ದಾಗಿದೆ. ಪ್ರಿಯ ದೇವ ಜನವೇ, ನೋಡಿ, ಈಗಲೇ ಯೇಸುವಿನ ರಕ್ತ, ಆ ಯೇಸುವಿನ ವಾಕ್ಯದ ಬಲ, ಆತನ ಶಕ್ತಿ ನಿಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಥ್ಯಾಂಕ್ ಯು ಜೀಸಸ್. ದೇವರೇ, ನಿನ್ನ ರಕ್ತ ಕರ್ತನೆ. ಹಾಲೆಲೂಯ. ಅಪ್ಪ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಮಕ್ಕಳ ಮೇಲೆ ಪ್ರೋಕ್ಷಲ್ಪಡಲಿ ಕರ್ತನೆ. ಅಪ್ಪ, ಯಾರ್ಯಾರ ಕುಟುಂಬಗಳಲ್ಲಿ, ಯಾರ್ಯಾರ ಜೀವಿತಗಳಲ್ಲಿ ಶತ್ರು ಕಾರ್ಯವನ್ನು ಮಾಡ್ತಾ ಇದ್ದಾನೋ, ಈ ಕ್ಷಣವೇ ನಿನ್ನ ವಾಕ್ಯದ ಬಲದಿಂದ, ರಕ್ತದ ಬಲದಿಂದ ಅವನ ಕ್ರಿಯೆಗಳು, ಕಾರ್ಯಗಳು ಅಳಿದು ಲಯವಾಗಿ ಹೋಗಲಿ ಯೇಸು ನಾಮದಲ್ಲಿ. ನಿನ್ನ ಮಹಾಪರಿಶುದ್ಧವಾದ ರಕ್ತ ಪ್ರೋಕ್ಷಲ್ಪಡಲಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನೀ ಅದ್ಭುತ ಮಾಡ್ತಾ ಇದೀಯಾ. ಈಗಲೇ ನಿನ್ನ ವಾಕ್ಯದ ಬಲ, ರಕ್ತದ ಬಲ ಮಕ್ಕಳನ್ನು ಆವರಿಸಿಕೊಳ್ತಾ ಇದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಅನೇಕರ ಶಾಪಗಳು, ಪಾಪಗಳು ನೀಗ್ತಾ ಇರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಹೌದು ಪ್ರಿಯ ದೇವ ಜನವೇ, ಯೇಸುವಿನ ರಕ್ತ ಈಗಾಗಲೇ ನೀವಿರುವಂಥ ಸ್ಥಳದಲ್ಲಿ ನಿಮ್ಮ ಮೇಲೆ ಪ್ರೋಕ್ಷಲ್ಪಡ್ತಾ ಇದೆ. ಆತನ ವಾಕ್ಯದ ಶಕ್ತಿ, ಬಲ ನಿಮ್ಮನ್ನು ಆವರಿಸಿಕೊಳ್ತಾ ಇದೆ. ಪ್ರಿಯ ದೇವ ಜನವೇ, ಈ ಕ್ಷಣವೇ ಯಾರಿಗಾದರೂ ಯಾವುದೇ ಬಂಧನಗಳು, ನೊಗಗಳು ಇರೋದಾದರೆ, ಶತ್ರುವಿನ ಹಿಡಿತಗಳು, ಅವನ ಕಾರ್ಯಗಳು ನಿಮ್ಮ ಮೇಲೆ ಇರೋದಾದರೆ, ಸಂಪೂರ್ಣವಾದ ಬಿಡುಗಡೆ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರಾತ್ಮನಿಗಲೇ ಕೊಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಜೀಸಸ್. ಹೌದು ಪ್ರಿಯ ಜನವೇ, ವಾಕ್ಯದ ಬಲದಿಂದಲೂ ರಕ್ತದ ಬಲದಿಂದಲೂ ಅವನ ಮೇಲೆ ಜಯವನ್ನು ಹೊಂದಿದರು. ಇವತ್ತು ನಾನು ಮತ್ತು ನೀವುಗಳು ಕೂಡ ಯೇಸುವಿನ ರಕ್ತದ ಬಲದಿಂದ, ವಾಕ್ಯದ ಬಲದಿಂದ ಆ ಶತ್ರುವಿನ ಕ್ರಿಯೆಗಳ ಮೇಲೆ, ಅಂಧಕಾರದ ಬಲಗಳ ಮೇಲೆ ಜಯವನ್ನು ಹೊಂದಲಿಕ್ಕೆ ಸಾಧ್ಯ. ಪ್ರಿಯ ದೇವ ಮಗುವೆ, ಆ ಯೇಸುವಿನ ರಕ್ತವನ್ನು, ಆತನ ವಾಕ್ಯದ ಬಲವನ್ನು ನೀನು ಉಪಯೋಗಿಸು. ನಿನ್ನ ಜೀವಿತದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯ. ಮುಂದೆ ಹಾಗೆಯೇ ನಾವು ನೆಕ್ಸ್ಟ್ ಹಂತದಲ್ಲಿ ನಾವು ನೋಡೋದಾದರೆ ಲೂಕ 10:19, ವೈರಿಯ ಮೇಲೆ ಜಯವನ್ನು ಹೊಂದಬೇಕು, ಅವನ ಕ್ರಿಯೆಗಳನ್ನು, ಕಾರ್ಯಗಳನ್ನು ಲಯಪಡಿಸಬೇಕೆಂಬುದಾಗಿ ಹೇಳೋದಾದರೆ ಲೂಕ 10:19 ವಾಕ್ಯ ನೋಡುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಪ್ರಿಯ ದೇವಜನವೇ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ಮುರಿಯುವುದಕ್ಕೆ, ನಷ್ಟಪಡಿಸುವುದಕ್ಕೆ, ಲಯ ಮಾಡುವುದಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ದೇವರು ಕೊಟ್ಟಂಥ ಅಧಿಕಾರವನ್ನು ನೀನು ಚಲಾಯಿಸುವ ಮಗನು, ಮಗಳಾಗಿರಬೇಕು. ನೋಡಿ, ಇವತ್ತು ಅನೇಕರು ದೇವರು ಕೊಟ್ಟಂಥ ಅಧಿಕಾರವನ್ನು ಚಲಾಯಿಸೋದಿಲ್ಲ, ದೇವರು ಕೊಟ್ಟಂಥ ಅಧಿಕಾರವನ್ನು ಉಪಯೋಗ ಮಾಡೋದಿಲ್ಲ. ನೀ ಅಧಿಕಾರದಿಂದ ಮಾತನಾಡದೆ ಹೋಗೋದಾದರೆ, ನೀ ಅಧಿಕಾರವನ್ನು ಚಲಾಯಿಸದೆ ಹೋಗೋದಾದರೆ ಶತ್ರುವಿನ ಮೇಲೆ ನೀನು ಜಯ ಹೊಂದಲಿಕ್ಕೆ ಸಾಧ್ಯವಿಲ್ಲ. ದೇವರು ಕೊಟ್ಟಂಥ ಅಧಿಕಾರ ಅದು ಶಕ್ತಿಯುತವಾಗಿದೆ. ಆ ಯೇಸು ಕ್ರಿಸ್ತನ ನಾಮದಲ್ಲಿ ನೀ ಅಧಿಕಾರವನ್ನು ಚಲಾಯಿಸಿ ಆ ಸೈತಾನನ ಕ್ರಿಯೆಗಳ ಮೇಲೆ, ಅಂಧಕಾರದ ಬಲಗಳ ಮೇಲೆ, ಮಾಟಮಂತ ಶಕ್ತಿಯ ಬಲಗಳ ಮೇಲೆ ನೀ ಮಾತನಾಡುವಾಗ, ಅಧಿಕಾರವನ್ನು ಚಲಾಯಿಸುವಾಗ, ಯೇಸುವಿನ ನಾಮದಲ್ಲಿ ಅಧಿಕಾರದ ಬಲದಿಂದ ಆ ಶಕ್ತಿಗಳು ಅಳಿದೋಗುತ್ತೆ. ಪ್ರಿಯ ದೇವಜನವೇ, ಆದರೆ ಅಂಥ ಸಮಯಗಳಲ್ಲಿ ಅಧಿಕಾರವನ್ನು ಚಲಾಯಿಸುವಂಥದ್ದನ್ನು ನೀವು ಬಿಟ್ಬಿಡ್ತೀರಾ. ಅದರ ನಿಮಿತ್ತವಾಗಿ ಸೈತಾನನ್ನು ವಂಚಿಸಿ ನಷ್ಟಪಡಿಸ್ತಾನೆ. ಪ್ರಿಯ ದೇವ ಮಗುವೆ, ಆತನು ಕೊಟ್ಟಂಥ ಅಧಿಕಾರ ಅದು ನಿನಗೆ ಮಾತ್ರ, ಯೇಸುವನ್ನು ನಂಬುವ ನಿನಗೆ ಮಾತ್ರ ಅಧಿಕಾರ. ಪ್ರಿಯ ದೇವಜನವೇ, ವಾಕ್ಯ ಹೇಳ್ತದೆ, ಆ ಯಾವುದು ನಿಮಗೆ ಕೇಡನ್ನು ಮಾಡುವುದೇ ಇಲ್ಲ.
ನೋಡಿ, ದೇವರ ಅಧಿಕಾರವನ್ನು ಚಲಾಯಿಸುವಂಥ ಮಗನು ಮಗಳು ನೀವಾಗಿರೋದಾದರೆ ಆ ಯಾವುದು ಕೂಡ ನಿಮಗೆ ಕ್ರಿಯೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಯಾವುದು ನಿಮ್ಮ ಮೇಲೆ ಜಯವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವ ಮಗುವೆ, ಈ ದಿನವೇ ಯೇಸುವಿನ ನಾಮದಲ್ಲಿ ಅಧಿಕಾರವನ್ನು ಚಲಾಯಿಸು. ದೇವರು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ವೈರ ಮೇಲೆ ಜಯ ಹೊಂದಲಿಕ್ಕೆ ನೀವು ಶಕ್ತರಾಗಿದ್ದೀರಾ. ಪ್ರಿಯ ದೇವಜನವೇ, ಮುಂದಿನ ಭಾಗ ನೋಡೋದಾದರೆ 8ನೇ ಹಂತದಲ್ಲಿ ನೋಡುವಾಗ ದೇವರು ವಾಕ್ಯ ಹೇಳ್ತದೆ, ಎಫೆಸ 6:10, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿ. ಹೌದು ಪ್ರಿಯ ದೇವಜನವೇ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳೋದಾದರೆ 11ನೇ ವಾಕ್ಯ ನೋಡುವಾಗ ಆ ವೈರಿಯ ಮೇಲೆ ನೀವು ಜಯವನ್ನು ಹೊಂದಲಿಕ್ಕೆ ಸಾಧ್ಯ, ಅವನ ಕಾರ್ಯಗಳನ್ನು ಲಯಪಡಿಸಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಸೋಲು ಜೀವಿತದಲ್ಲಿ. ಮುಂದಿನ ಹಂತದಲ್ಲಿ ನಾವು ನೋಡೋದಾದರೆ 9ನೇ ಹಂತದಲ್ಲಿ ನಾವು ನೋಡೋದಾದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಎಫೆಸ 6:11, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನೋಡಿ ಪ್ರಿಯ ದೇವ ಜನವೇ, ಸರ್ವ ಆಯುಧಗಳನ್ನು ನೀವು ಧರಿಸಿಕೊಳ್ಬೇಕು. ಸರ್ವ ಆಯುಧಗಳನ್ನು ಧರಿಸಿಕೊಳ್ಳೋದಾದರೆ ಮಾತ್ರ ಸೈತಾನನ ಎಲ್ಲ ಕಾರ್ಯಗಳನ್ನು, ಅವನ ತಂತ್ರಗಳನ್ನು ನೀವು ಲಯ ಮಾಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಇಲ್ಲ. ಪ್ರಿಯ ದೇವ ಜನವೇ, ಪ್ರಿಯ ದೇವ ಮಕ್ಕಳೇ, ಈ ದಿನದಲ್ಲಿ ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ, ಅಂದರೆ ಅರ್ಥ ತಿಳ್ಕೊಂಡವರಾಗಿದ್ದೇವಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಇವತ್ತು ಯಾರು ಸೈತಾನನ ಯೋಚನೆಗಳನ್ನು, ಅವನ ತಂತ್ರಗಳನ್ನು ಅರ್ಥಕೊಳ್ಳದೆ ತಿಳ್ಕೊಳ್ಳದೆ ಇರ್ತಾರೋ ಅವರನ್ನೇ ಸೈತಾನನು ವಂಚಿಸಿ ನಷ್ಟಪಡಿಸೋನಾಗಿರ್ತಾನೆ. ನೋಡಿ, ಇದುವರೆಗೂ ನಾವು 9 ಹಂತಗಳನ್ನು ನಾವು ನೋಡಿದ್ದೇವೆ. 9 ಹಂತಗಳಲ್ಲಿ ಸೈತಾನನ ಮೇಲೆ ಜಯ ಹೊಂದಲಿಕ್ಕೆ, ಸೈತಾನನ ಮೇಲೆ ನಾವು ಜಯ ಹೊಂದಬೇಕು ಅನ್ನೋದಾದರೆ, ಅವನ ಕಾರ್ಯಗಳನ್ನು, ಕ್ರಿಯೆಗಳನ್ನು ನಾವು ಲಯ ಮಾಡಬೇಕೆಂಬುದಾಗಿ ಹೇಳೋದಾದರೆ ಏನು ಮಾಡಬೇಕೆಂಬುದಾಗಿ ತಿಳ್ಕೊಂಡಿದ್ದೇವೆ. ಈ ವಾಕ್ಯವನ್ನು ಕೇಳಿದಂಥ ಪ್ರಿಯ ದೇವ ಮಕ್ಕಳೇ, ಈ ಕ್ಷಣವೇ, ಈ ದಿನವೇ ಅವನ ಮೇಲೆ ಜಯವನ್ನು ಹೊಂದಲಿಕ್ಕೆ, ಶತ್ರುವಿನ ಮೇಲೆ ಜಯವನ್ನು ಹೊಂದಲಿಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಇದುವರೆಗೂ ಎಲ್ಲೇ ನೀವು ಅವಕಾಶವನ್ನು ಕೊಟ್ಟಿರೋದಾದರೆ, ಎಲ್ಲಿ ಅವನ ಮೋಸಕ್ಕೆ, ವಂಚನೆಗೆ ಒಳಗಾಗಿ ಇರುವಂಥ ಎಲ್ಲ ಆಶೀರ್ವಾದಗಳನ್ನು ಕಳ್ಕೊಂಡಿರೋದಾದರೆ, ನಷ್ಟ ಆಗಿ ಹೋಗಿರೋದಾದರೆ, ಈ ದಿನ ದೇವರಾತ್ಮ ನಿಮ್ಮ ಸಂಗಡ ವಾಕ್ಯದ ಮುಖಾಂತರ ಮಾತನಾಡಿದ್ದಾರೆ. ಪ್ರಿಯ ದೇವ ಜನವೇ, ನೋಡಿ, ಅದ್ಭುತ ರೀತಿಯಲ್ಲಿ ದೇವರು ನಮ್ಮ ಸಂಗಡ ಅವನ ಮೇಲೆ ಜಯ ಹೊಂದುವಂಥ ಹಂತಗಳು ಯಾವುದು, ಹೇಗೆ ಜಯ ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ಪವಿತ್ರಾತ್ಮನು ದೇವರ ವಾಕ್ಯದ ಆಧಾರದಲ್ಲಿ ಎಲ್ಲ ರೀತಿಯ ಆಯುಧಗಳನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಆ ಆಯುಧಗಳನ್ನು ನಿನ್ನ ಬಳಿಯಲ್ಲಿ ಇಟ್ಕೊಂಡು ನೀನು ಮುಂದೆ ಹೋಗೋದಾದರೆ ಅವನ ಎಲ್ಲ ಕ್ರಿಯೆಗಳ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯ. ಈ ವಾಕ್ಯವನ್ನು ಕೇಳಿದ ಪ್ರಿಯ ದೇವ ಜನವೇ, ಇದು ನಿಮ್ಮ ಜೀವಿತದಲ್ಲಿ ಶತ್ರು ಯಾವುದೇ ರೀತಿಯಲ್ಲಿ ಕುಟುಂಬದ ಮೇಲೆ, ಗಂಡನ ಮೇಲೆ, ಮಕ್ಕಳ ಮೇಲೆ, ಮಕ್ಕಳ ಭವಿಷ್ಯದ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ, ನಿಮ್ಮ ಎಲ್ಲ ಆಶೀರ್ವಾದಗಳ ಮೇಲೆ, ಸಂತೋಷ ಸಮಾಧಾನದ ಮೇಲೆ, ನೆಮ್ಮದಿ ಮೇಲೆ, ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿ ಅವನು ಕ್ರಿಯೆಯನ್ನು ಮಾಡ್ತಾ ಇರೋದಾದರೆ ಈ ಕ್ಷಣವೇ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಎಲ್ಲ ಆಯುಧಗಳನ್ನು ನೀವು ತೆಗೆದುಕೊಂಡು ನಿಲ್ಲೋದಾದರೆ ನೀವು ಶತ್ರುವಿನ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯ. ಪ್ರಿಯ ದೇವ ಮಕ್ಕಳೇ, ನಿಮ್ಮನ್ನು ಒಪ್ಪಿಸಿಕೊಡಿ. ಎಲ್ಲಾದರೂ ಅವನಿಗೆ ಅವಕಾಶವನ್ನು ಕೊಟ್ಟಿರೋದಾದರೆ ಮನ ತಿರುಗಿಕೊಳ್ಳಿ. ದೇವರೇ, ನಾನು ಮಾಡಿದ ಪಾಪಕ್ಕೆ ಕ್ಷಮೆ ಯಾಚಿಸ್ತಾ ಇದ್ದೇನೆ, ತಪ್ಪಾಯಿತು, ನನ್ನನ್ನು ಕ್ಷಮಿಸು, ನಿನ್ನ ರಕ್ತದ ತೋಳೆ ನಿನ್ನ ಮಗನಾಗಿ ಮಾಡು, ನಿನ್ನ ಮಗಳಾಗಿ ಮಾಡು, ನನ್ನ ಹೃದಯದಲ್ಲಿ ಬಂದು ವಾಸ ಮಾಡಪ್ಪ. ಅಪ್ಪ, ನಿಮ್ಮನ್ನು ನನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ತೇನೆ ಎಂಬುದಾಗಿ ನೀನು ಹೇಳುವಾಗಲೇ ಈ ಕ್ಷಣವೇ ದೇವರ ಶಕ್ತಿ ನಿನ್ನನ್ನು ಆವರಿಸಿಕೊಳ್ಳುತ್ತೆ. ಪ್ರಿಯ ದೇವ ಮಗುವೆ, ಪ್ರಿಯ ದೇವ ಮಕ್ಕಳೇ, ನಾವು ದೇವರ ವಾಕ್ಯವನ್ನು ಕೇಳಿದ್ದೇವೆ, ನಮ್ಮನ್ನು ಒಪ್ಪಿಸಿಕೊಡುವ ಹಾಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಇರುವಂಥ ಸ್ಥಳದಲ್ಲಿ ಮೊಣಕಲಾಕಲಿಕ್ಕೆ ಸಾಧ್ಯ ಆಗೋದಾದರೆ ಮೊಣಕಲಾಕಿ, ಅಥವಾ ಇರುವಂಥ ಜಾಗದಲ್ಲಿ, ಅಥವಾ ನೀವು ಹಾಸಿಗೆ ಮೇಲೆ ಮಲಗಿರೋದಾದರೆ, ಅಥವಾ ಬೆಡ್ ರಿಡನ್ ಆಗಿರೋದಾದರೆ, ಅಥವಾ ಯಾವುದೇ ರೀತಿಯ ಸೈತಾನನಿಗೆ ಅವಕಾಶವನ್ನು ಕೊಟ್ಟು ವ್ಯಾಧಿಗ್ರಸ್ತರಾಗಿ, ಶಾಪಗ್ರಸ್ತರಾಗಿ, ವೇದನೆ ಉಳ್ಳವರಾಗಿ, ದುಃಖ ಉಳ್ಳವರಾಗಿ, ಚಿಂತೆ ಉಳ್ಳವರಾಗಿ, ಇದ್ದಂತೆಲ್ಲ ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಕಳ್ಕೊಂಡವರಾಗಿರೋದಾದರೆ ಈ ಕ್ಷಣವೇ ನಿಮ್ಮನ್ನು ಒಪ್ಪಿಸಿಕೊಡಿ. ಕಣ್ಗಳ ಮುಚ್ಚುವ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಿಮ್ಮ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಪಾದದಲ್ಲಿ ಬರ್ತೇವೆ. ಯೇಸು ಸ್ವಾಮಿ, 2 ಕೊರಿಂಥ 2ನೇ ಅಧ್ಯಾಯ 11ನೇ ವಾಕ್ಯ ನಾವು ನೋಡಿದ್ದೇವೆ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ಅರಿಯದವರಲ್ಲವಲ್ಲ, ಅಂದರೆ ತಿಳ್ಕೊಂಡವರಾಗಿದ್ದೇವಲ್ಲ ಎಂಬುದಾಗಿ ಹೇಳಿದ್ದೀರಪ್ಪ.
ಹೌದು ಕರ್ತನೆ, ಯೇಸಪ್ಪ, ಯಾವ ರೀತಿ ಅವನ ಮೇಲೆ ಜಯ ಹೊಂದುವುದು, ಯಾವ ರೀತಿ ಅವನ ಕಾರ್ಯಗಳನ್ನು ಲಯ ಮಾಡುವುದು ನಮಗೆ ಕಲಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಪವಿತ್ರಾತ್ಮನೇ, ನಿಮಗೆ ಸ್ತೋತ್ರ. ಅಪ್ಪ, ಈ ಸಮಯದಲ್ಲಿ ಕರ್ತನೆ, ನಿಮ್ಮ ಸಮ್ಮುಖದಲ್ಲಿ ಈ ಆಸರೆ ಟಿ ವಿಯನ್ನು ವೀಕ್ಷಿಸಿ ಈ ಸಂದೇಶವನ್ನು ಕೇಳಿ ಅಪ್ಪ, ಈ ಟಿ ವಿ ಮುಂದೆ ಮೊಣಕಲು ಹಾಕಿ ತಮ್ಮ ತಲೆಗಳನ್ನು ಬಾಗಿಸಿ ಈ ಸಮಯದಲ್ಲಿ ನಿಮ್ಮ ಬಳಿಯಲ್ಲಿ ಪ್ರಾರ್ಥಿಸುವಂಥ ಮಕ್ಕಳ ಕೂಗನ್ನು ಕೇಳು ದೇವರೇ. ಮಕ್ಕಳ ಮೊರೆಯನ್ನು ಕೇಳು ಸ್ವಾಮಿ. ನಿನ್ನ ಸ್ಪರ್ಶ ಉಂಟಾಗಲಿ, ನಿನ್ನ ಬಲ ಉಂಟಾಗಲಿ, ನಿನ್ನ ಶಕ್ತಿ ಇಳಿದು ಬರಲಿ. ಮಕ್ಕಳ ಜೀವಿತದ ಮೇಲೆ ಕಾರ್ಯ ಮಾಡುವಂಥ ಸಕಲ ವಿಧವಾದ ಅಂಧಕಾರದ ಬಲಗಳು, ವಿರುದ್ಧವಂಥ ಮಾಟ ಮಂತ್ರ ಶಕ್ತಿಯ ಬಲಗಳು, ದುರಾತ್ಮನ ಶಕ್ತಿಯ ಬಲಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲಿ. ಜೀಸಸ್ ನೇಮ್. ಯೇಸುವಿನ ರಕ್ತದ ಬಲದಿಂದಲೂ ವಾಕ್ಯದ ಬಲದಿಂದಲೂ ಅಪ್ಪ, ಈ ಶತ್ರುವಿನ ಕ್ರಿಯೆಗಳ ಮೇಲೆ ಜಯವನ್ನು ಹೊಂದುತ್ತೇವೆ ಯೇಸು ನಾಮದಲ್ಲಿ. ಕರ್ತನೆ, ಮಕ್ಕಳ ಮೇಲೆ ಯಾವುದೇ ವಿಧವಾದ ಬಂಧನಗಳು, ಹೋರಾಟಗಳು, ತಡೆಗಳು ಇರೋದಾದರೆ ಈಗಲೇ ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲಿ. ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ಎಲ್ಲ ಬಂಧನಗಳು ನೀಗಲಿ, ಎಲ್ಲ ಶಾಪಗಳು ನೀಗಲಿ, ವೈರಿಯ ಎಲ್ಲ ಯೋಜನೆಗಳು ಅಳಿದು ಲಯವಾಗಿ ಹೋಗಲಿ. ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಅಪ್ಪ, ಅವರ ಕುಟುಂಬಗಳಲ್ಲಿ ಸಮಾಧಾನವಿಲ್ಲದೆ, ನೆಮ್ಮದಿಲ್ಲದೆ, ಅವರ ಮಕ್ಕಳ ಜೀವಿತಗಳಲ್ಲಿ, ಗಂಡನ ಜೀವಿತದಲ್ಲಿ ಅಪ್ಪ, ಅವರ ಮಕ್ಕಳ ವಿದ್ಯಾಭ್ಯಾಸ ಮಂಡಲದ ಮೇಲೆ ಕಾರ್ಯ ಮಾಡುವಂಥ ಎಲ್ಲ ಶತ್ರುವಿನ ಕ್ರಿಯೆ ಬಲಗಳನ್ನು ನಾನು ಲಯ ಮಾಡ್ತಾ ಇದ್ದೇನೆ ಯೇಸು ನಾಮದಲ್ಲಿ. ರಿಲೀಸ್ ಆಗಲಿ ಯೇಸು ನಾಮದಲ್ಲಿ. ಬಿಡುಗಡೆ ಹೊಂದಲಿ, ಅದ್ಭುತಗಳನ್ನು ಕಾಣಲಿ. ಈ ಕ್ಷಣವೇ ನಿನ್ನ ಸಮಾನ ಸಂತೋಷ ಉಂಟಾಗಲಿ ಅಪ್ಪ. ಎಲ್ಲ ಕಣ್ಣೀರು, ವೇದನೆ, ದುಃಖಗಳು, ಸೈತಾನನಿಗೆ ಸಂಬಂಧಪಟ್ಟಂಥ ಎಲ್ಲ ಕ್ರಿಯೆ ಕಾರ್ಯಗಳು ಅಳಿದೋಗಲಿ ಯೇಸು ನಾಮದಲ್ಲಿ. ಅದ್ಭುತ ನಡೆಯಲಿ ಕರ್ತನೆ. ಈ ಕ್ಷಣವೇ ಯೇಸಪ್ಪ, ನೀ ಅದ್ಭುತವನ್ನು ಮಾಡು. ನಿನ್ನ ಅದ್ಭುತದ ಕರಗಳಿಂದ ಪ್ರತಿಯೊಬ್ಬನ ಮುಟ್ಟು ಪವಿತ್ರ ಆತ್ಮನೇ ಯೇಸಪ್ಪ. ನೀ ಕಾರ್ಯವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸೈತಾನ ಮೇಲೆ ಜಯವನ್ನು ಹೊಂದುವಂಥ ಕೃಪೆಯನ್ನು, ಬಲವನ್ನು ಮಕ್ಕಳಿಗೆ ನೀ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮ ನಾಮೊಂದೇ ಮಾಯಿಮೊಂದಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಜಯ ಹೊಂದ್ಕೊಳ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ಇದುವರೆಗೂ ದೇವರ ಸಂದೇಶವನ್ನು ನೀವು ಕೇಳಿದ್ದೀರಾ. ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾರೆ. ಖಂಡಿತ ಇದುವರೆಗೂ ಶತ್ರು ನಿಮ್ಮ ಜೀವಿತದ ಮೇಲೆ ಕಾರ್ಯ ಮಾಡಿರಬಹುದು, ಆದರೆ ಇನ್ನು ಮುಂದೆ ಅವನು ಕಾರ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ಯೇಸು ಶತ್ರುವಿನ ಮೇಲೆ ಜಯವನ್ನು ಹೊಂದುವಂಥ ಎಲ್ಲ ರೀತಿಯ ಆಯುಧಗಳನ್ನು ನಿಮ್ಮ ವಶಕ್ಕೆ ಕೊಟ್ಟಿದ್ದಾರೆ, ನಿಮ್ಮ ಕರಕ್ಕೆ ಕೊಟ್ಟಿದ್ದಾರೆ. ಅವುಗಳನ್ನು ಚಲಾಯಿಸಿ ಜಯವನ್ನು ಪಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೇನ್.